ದಾವಣಗೆರೆ ದಕ್ಷಿಣದ ಉಪಚುನಾವಣೆಗೆ ಎಲ್ಲ ಸಿದ್ಧತೆಗಳು ಆಗಿದ್ದಾವೆ. ಸುಗಮವಾಗಿ ಸುಸೂತ್ರವಾಗಿ ನಡೀತಾ ಇದೆ. ಈಗಾಗಲೇ ಎಲ್ಲ ನಮ್ಮ ಪೋಲಿಂಗ್ ಪರ್ಸನಲ್ಸಿಗೆ ಅಧಿಕಾರಿಗಳಿಗೆ ನಾವು ಚುನಾವಣಾ ಸಾಮಗ್ರಿಗಳನ್ನು ಕೊಟ್ಟಿದ್ದೇವೆ. ಊಟ ಮಾಡಿದ್ದಾರೆ. ಈಗ ಇನ್ನೇನು ಬಸ್ಗಳು ಓಡ್ತಾ ಇದೆ. ಸುಮಾರು 3 ಗಂಟೆಯಷ್ಟೊತ್ತಿಗೆ ಎಲ್ಲರೂ ಮತಕೇಂದ್ರಗಳನ್ನು ತಲುಪ್ತಾರೆ. ಸೊ ನಮ್ಮ ದಕ್ಷಿಣದಲ್ಲಿ ಸುಮಾರು 72 ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ಅಂತ ನಾವು ಐಡೆಂಟಿಫೈ ಮಾಡಿದ್ದೇವೆ. ನಮ್ಮ ಪೊಲೀಸ್ ಇಲಾಖೆ ಮತ್ತು ನಾವು ಸೇರಿ ಜಂಟಿಯಾಗಿ ಆ ಎಲ್ಲ ಪೋಲಿಂಗ್ ಸ್ಟೇಷನ್ಸಿಗೆ ನಾವು ಎಕ್ಸ್ಟ್ರಾ ಪೊಲೀಸ್ಗಳನ್ನು ಹಾಕಿದ್ದೇವೆ. ಇದಲ್ಲದೆ ಪ್ರೊಬೇಷನರಿ IPS ಆಫೀಸರನ್ನು ಕೂಡ ನಮ್ಮ IG ಅವರು ಹೊರಗಡೆ ಜಿಲ್ಲೆಯಿಂದ ನೇಮಕ ಮಾಡಿದ್ದಾರೆ. ಇದಲ್ಲದೆ ಪ್ರೊಬೇಷನರಿ ಸಬ್ ಇನ್ಸ್ಪೆಕ್ಟರ್ಸ್ ಸುಮಾರು 164 ಜನ ಯಂಗ್ ಆಫೀಸರ್ಸನ್ನು ಕೂಡ ನಾವು ನಿಯೋಜನೆ ಮಾಡ್ಕೊಂಡಿದ್ದೀವಿ. ಯಾವುದೇ ಗೊಂದಲಕ್ಕೆ, ಯಾವುದೇ ಅಹಿತಕರ ಘಟನೆಗೆ ಅವಕಾಶ ಇಲ್ಲದೆ ಚುನಾವಣೆಯನ್ನು ನಡೆಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಅತಿ ಮುಖ್ಯವಾಗಿ ಈ ಬಾರಿ ಚುನಾವಣೆಯಲ್ಲಿ ಎಲ್ಲ ಮತಕೇಂದ್ರಗಳಿಗೆ CCTVಗಳನ್ನು ಹಾಕಿದ್ದೀವಿ. ಒಳಗಡೆನೂ ಹಾಕಿದ್ದೀವಿ, ಹೊರಗಡೆನೂ ಹಾಕಿದ್ದೀವಿ. ಸೊ ಹಾಗಾಗಿ ಒಳಗಡೆ ಮತ ಚಲಾವಣೆ ಮಾಡೋದು ಮಾತ್ರ ಗೊತ್ತಾಗಲ್ಲ. ಮತ ಚಲಾವಣೆ ಮಾಡೋದು ಅದು ಸೀಕ್ರೆಸಿ ಆಫ್ ವೋಟ್ ಪ್ರಕಾರ ಯಾರಿಗೂ ಅಧಿಕಾರ ಇಲ್ಲ. ಅದೊಂದನ್ನು ಬಿಟ್ಟು ಇಡೀ ಮತದಾನ ಪ್ರಕ್ರಿಯೆಯನ್ನು ನಾವು ಇಲ್ಲೂ ಕೂಡ ವಾಚ್ ಮಾಡಬಹುದು. ಚುನಾವಣಾ ಆಯೋಗವು ಕೂಡ ಅವರು ಕೂತ್ಕೊಂಡು ವಾಚ್ ಮಾಡ್ತಾರೆ. ಹಾಗಾಗಿ ಎಲ್ಲ ಸಂಪೂರ್ಣ ಪಾರದರ್ಶಕವಾಗಿ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹೌದು, ಬ್ಯಾಲೆಟ್ ಯೂನಿಟ್ 2 ಇದ್ದಾವೆ. ಅದಕ್ಕೆ ಸೂಕ್ತವಾದಂಥ ತರಬೇತಿಯನ್ನು ನಾವು ಕೊಟ್ಟಿದ್ದೇವೆ. ಈಗ ತಾವು ಬರೋದಕ್ಕಿಂತ ಮೊದಲು ಈ ದಿನ ಏನು ಮಾಡಬೇಕು, ನಾಳೆ ಏನು ಮಾಡಬೇಕು, ಈಗಾಗಲೇ ನಾವು ಸಾಕಷ್ಟು ತರಬೇತಿಗಳನ್ನು ಕೊಟ್ಟಿದ್ದೇವೆ. ಒಂದು ಸಣ್ಣ ತಪ್ಪುಗಳು ಕೂಡ ಆಗಬಾರ್ದು, ಸಣ್ಣ ಗೊಂದಲ ಕೂಡ ಆಗಬಾರ್ದು. ಮತ್ತು ಅವರಿಗೆ, ನಮ್ಮ ಅಧಿಕಾರಿಗಳಿಗೆ ಅಲ್ಲಿ ಚುನಾವಣೆ ಮಾಡೋದಕ್ಕೆ ಹೋಗ್ತಾರಲ್ಲ, ಅವರಿಗೂ ಕೂಡ ಕ್ಲಿಯರ್ ಕಟ್ ಡೈರೆಕ್ಷನ್ಸನ್ನು ನಾವು ತುಂಬ ರಿಗರಸ್ ಟ್ರೈನಿಂಗನ್ನು ಈ ಸಾರಿ ನಾವು ಕೊಟ್ಟಿದ್ದೇವೆ. ನಾನೇ ಸ್ವತಃ, ನಾನು CO ಅವರು, SP ಅವರು, ಪೊಲೀಸ್ ಅರೇಂಜ್ಮೆಂಟ್ಸ್ ಇರೋದನ್ನು SP ಅವರು, ನಾನು ಚುನಾವಣಾ ಪ್ರಕ್ರಿಯೆ ಬಗ್ಗೆ CO ಅವರು ಎಲ್ಲರೂ ಹೋಗಿ ನಾವೇ ತರಬೇತಿಯನ್ನು ಕೊಟ್ಟಿರೋದ್ರಿಂದ ಈ ಸಾರಿ ಯಾವುದೇ ಒಂದು ಸಣ್ಣ ಗೊಂದಲ ಇಲ್ಲದೇನೂ ಕೂಡ ಚುನಾವಣೆ ಆಗ್ತದೆ ಅಂತ ನಾನು ಭಾವಿಸಿದ್ದೀವಿ. 1500ಕ್ಕೂ ಹೆಚ್ಚು ಮತ್ತು 20% ನಾವು ರಿಸರ್ವ್ ಸಿಬ್ಬಂದಿಯನ್ನು ನಾವು ಇಲ್ಲಿ ಇಟ್ಕೊಂಡಿದ್ದೇವೆ. ಈಗ ಅವರು ಸಂಜೆ 5-5:30ವರೆಗೂ ಈ ಸಿಬ್ಬಂದಿಗಳು ಅಲ್ಲಿಗೆ ರೀಚ್ ಆಗೋವರೆಗೂ ಕೂಡ ಅವ್ರು ಇಲ್ಲೇ ಇರ್ತಾರೆ. ಅವರಿಲ್ಲೇ ಇದ್ದ ನಂತರ ಏನು ಮಾಡ್ತೀವಿ, ನಾವು ಓಕೆ ರಿಪೋರ್ಟ್ ಬಂದಾದಮೇಲೆ, ಈ ಸಾರಿ ಚುನಾವಣಾ ಆಯೋಗ ಮತ್ತೊಂದು ಹೊಸ ಪ್ರಯೋಗವನ್ನು ಮಾಡಿದೆ. ಏನು ಅಂತ ಹೇಳಿದ್ರೆ, ಮೊದಲು ನಾವು ಎಲ್ಲ ಡೇಟಾವನ್ನು, ಪ್ರತಿ ಸಾರಿ ಡೇಟಾವನ್ನು ನಾವು ಕೈಯಲ್ಲೇ ಹೋಗಿ ತೊಗೊಂಡ್ಬರ್ತಾ ಇದ್ವಿ. ಈ ಸಾರಿ ಪ್ರತಿ 2 ಗಂಟೆಗೆ ಒಂದು ಸಾರಿ, ಈ ಸಾರಿ PRO ಆ್ಯಪ್ ಅಂತ ಒಂದು ಮಾಡಿದೆ. PRO ಆ್ಯಪ್ ಅಂತ ಹೇಳಿ, ಅದರೊಳಗಡೆ ಅವರು ಪ್ರತಿ 2 ಗಂಟೆಗೆ ಒಂದು ಸಾರಿ ಅದರೊಳಗೆ ಸ್ಟ್ಯಾಟಿಸ್ಟಿಕ್ಸನ್ನು ಅವರು ಅನುಮೋದನೆ ಮಾಡ್ತಾರೆ. ಅಂದರೆ ಲೈವ್ ಸ್ಟ್ಯಾಟಿಸ್ಟಿಕ್ಸ್ ನಮಗೆ ಸಿಗ್ತಾ ಹೋಗುತ್ತೆ. ಅದಲ್ಲದೆ ಬೆಳಗ್ಗೆ ಮಾಕ್ ಪೋಲ್ ಆಗ್ತಕ್ಕಂಥದ್ದಾಗ್ಬೋದು, ಈಗ ಪೋಲಿಂಗ್ ಪಾರ್ಟೀಸ್ಗಳು ಅವರು ಹೋಗಿ ರಿಪೋರ್ಟ್ ಮಾಡಿದ್ದು, ಮತ್ತು ಎಲ್ಲರೂ ಪ್ರೆಸೆಂಟ್ ಇದ್ದಾರಾ, ಮತ್ತು ಬೆಳಿಗ್ಗೆ ಎಷ್ಟೊತ್ತಿಗೆ ಮಾಕ್ ಪೋಲ್ ಶುರುವಾಗುತ್ತೆ, ಮತ ಎಷ್ಟೊತ್ತಿಗೆ ಶುರುವಾಗುತ್ತೆ, ಪ್ರತಿಯೊಂದನ್ನು ಕೂಡ ಆನ್ಲೈನಲ್ಲೂ ಕೂಡ ಈ ಸಾರಿ ಎಂಟ್ರಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಚುನಾವಣಾ ಆಯೋಗ ಮಾಡಿದೆ. ಹೌದೌದು, ಶೇಕಡಾವಾರ ಅಲ್ಲ, ಒಟ್ಟು ಮತದಾನ ಅದು ಆಟೋಮೆಟಿಕ್ಕಾಗಿ ಆ್ಯಪು ಕನ್ವರ್ಟ್ ಮಾಡುತ್ತೆ. ಸಾರ್ವಜನಿಕರಿಗೆ ನೋಡೋದಕ್ಕೆ ಲಭ್ಯ ಇಲ್ಲ. ಅದು ಚುನಾವಣಾ ಆಯೋಗದಿಂದ, ಕಮಿಷನ್ನಿಂದ ನಿಮಗೆ ಮೋಸ್ಟ್ಲಿ ಸಿಗೋಂಗೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಅದು ನನಗೆ ಗೊತ್ತಿಲ್ಲ, ಮಾಹಿತಿ ಗೊತ್ತಿಲ್ಲ. ಅದೇ ಹೇಳಿದ್ವಲ್ಲ, 72 ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್, ಸೂಕ್ಷ್ಮ ಅಂತ ಕರೆಯೋದಿಲ್ಲ, ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ಅಂತ ಐಡೆಂಟಿಫೈ ಮಾಡಿದ್ದೀವಿ. ಎಲ್ಲಿ ಕ್ಲಸ್ಟರ್ ಇರುತ್ತೆ, ಒಂದೇ ಕಡೆ 3-4 ಪೋಲಿಂಗ್ ಸ್ಟೇಷನ್ ಇರೋದು, ಮತ್ತು ಎಲ್ಲಿ ಮೈನಾರಿಟಿ ಇರ್ತದೆ, ಅಥವಾ ಎಲ್ಲಿ ಒಂದೇ ಇದಕ್ಕೆ ಜನ ಜಾಸ್ತಿ ಸೇರ್ತಾರೆ, ಈಗ ಒಂದು ಕಡೆ ಇದ್ದಾಗ ಸುಮಾರು ಒಂದು 500 ಜನ ಒಟ್ಟಿಗೆ ಒಂದೇ ಸಾರಿ ಬಂದ್ಬಿಡ್ಬೋದು. ಅಂಥವನ್ನ ನಾವು ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ಅಂತ ಮಾಡಿಕೊಂಡು ಸುಗಮವಾಗಿ ಮಾಡೋದಕ್ಕೆ ಪೊಲೀಸ್ ಭದ್ರತೆಯನ್ನು ಕೊಡೋದು, ಮತ್ತು ಟ್ರೈನಿಂಗ್, ಅವರು ಹೇಗೆ ಸೆಗ್ರಿಗೇಷನ್ ಮಾಡ್ಕೊಬೇಕು, ಮತ್ತು CCTV ಹೊರಗಡೆ ಮತ್ತು ಹೊರಗಡೆ ಎಲ್ಲವನ್ನೂ ಹಾಕಿ ನಾವು ವ್ಯವಸ್ಥೆ ಮಾಡ್ಕೊಳ್ತೀವಿ. ಹೌದು, ಅದು ಚುನಾವಣಾ ಆಯೋಗದ ಸೂಚನೆ. ಇಲ್ಲಿ ನಾನು ಆವಾಗಲೇ ಬೇರೆ TV ಅವ್ರಿಗೂ ಕೂಡ ಹೇಳಿದೆ, ನಾನು ಇಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯಕ್ಕೆ ಅವಕಾಶವೇ ಇಲ್ಲ.
6 ಗಂಟೆ ಒಳಗಡೆ ಯಾರು ಕಾಂಪೌಂಡ್ ಒಳಗಡೆ ಇರ್ತಾರೆ ಅವ್ರಿಗೆ ಮಾತ್ರ ಮತದಾನ ಮಾಡೋದಕ್ಕೆ ಅವಕಾಶ ಇರುತ್ತೆ. 6 ಗಂಟೆ 1 ನಿಮಿಷಕ್ಕೆ ಅಲ್ಲಿ ಒಳಗಡೆ ಬರ್ತೀವಿ ಅಂತ ಹೇಳಿದ್ರು ಅವಕಾಶ ಇರೋದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ನಾನು ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ, ಬಿಸಿಲು ಜಾಸ್ತಿ ಇದೆ, ದಯಮಾಡಿ ಬೆಳಗ್ಗೆ ಹೊತ್ತು ಏನು 7 ಗಂಟೆಗೆ ಶುರುವಾಗ್ತದೆ, ಆದಷ್ಟು 7, 10, 11, 12 ಗಂಟೆ ಒಳಗಡೆ ನೀವು ಮತಕೇಂದ್ರಕ್ಕೆ ಬಂದು ನಿಮ್ಮ ಅಮೂಲ್ಯವಾದ ಮತವನ್ನು ಚಲಾವಣೆ ಮಾಡಬೇಕು ಅಂತೇಳಿ ನಾನು ಈ ಮೂಲಕ, ನಾನು ಸ್ವೀಪ ಅಧ್ಯಕ್ಷರಿದ್ದಾರೆ ನಮ್ಮ ಸಿ.ಒ ಅವರು, ನಾವು ಎಲ್ಲರನ್ನ ಕೇಳ್ಕೊಳ್ತೇವೆ. ಈಗಾಗಲೇ ಅದು ಹೋಮ್ ವೋಟಿಂಗ್ ಆಗಿಬಿಟ್ಟಿದೆ, ಹೋಮ್ ವೋಟಿಂಗ್ ಆಗಿದೆ. ಇನ್ನೂ ಯಾರಾದರೂ ಅವರು ವೋಟ್ ಮಾಡಿಲ್ಲದೆ ಇರೋರು ನಮಗೆ ವ್ಯವಸ್ಥೆ ಬೇಕು ಅಂದ್ರೂ ಕೂಡ ಫ್ರೀ ಪಿಕಪ್ ಮಾಡಿ ನಾವೇ ಸರ್ಕಾರದಿಂದನೇ, ಅಂದರೆ ಎಲೆಕ್ಷನ್ ಕಮಿಷನಿಂದನೇ ಪಿಕಪ್ ಆ್ಯಂಡ್ ಡ್ರಾಪ್ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಆಮೇಲೆ ಎಲ್ಲ ಮತ ಕೇಂದ್ರಗಳಿಗೂ ಕೂಡ AMF ಅಂದರೆ ಅಶ್ಯೂರ್ಡ್ ಮಿನಿಮಮ್ ಫೆಸಿಲಿಟಿ ಅಂತ ಕರಿತೀವಿ ನಾವು. ಲೈಟು, ಶಾಮಿಯಾನ, ಕುಡಿಯೋ ನೀರು, ಟಾಯ್ಲೆಟು ಇವೆಲ್ಲ ಕೊಟ್ಟಿದ್ದೀವಿ. ಮತ್ತು ಈಗಾಗಲೇ ನಾವು ಚುನಾವಣೆ ಆಗೋದಕ್ಕಿಂತ 5 ದಿನ ಮೊದಲು, ಇವತ್ತು 8 ಇರೋದ್ರಿಂದ ನಾವು ಈಗಾಗಲೇ 4ನೇ ತಾರೀಕು ಒಳಗಡೆ 5ನೇ ತಾರೀಕು ಒಳಗಡೆ ನಾವು ಪ್ರತಿ ಮನೆಗೂ ಕೂಡ ನಮ್ಮ BLO ಕಡೆಯಿಂದ ವೋಟರ್ ಸ್ಲಿಪ್ಪನ್ನು ನಾವು ಕೊಟ್ಟಿದ್ದೇವೆ. ಪ್ರತಿ ಮನೆಗೂ ನಾವು ಹಂಚಿದ್ದೇವೆ. ಹಾಗಾಗಿ ಅವರು ಗೊಂದಲನೇ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಅವ್ರದ್ದು ಎಲ್ಲಿ ಮತಕೇಂದ್ರ ಇದೆ, ಎಷ್ಟನೇ ಸೀರಿಯಲ್ ನಂಬರು ಇತ್ಯಾದಿ ಈಗಾಗಲೇ ಅವ್ರಿಗೆ ಹೇಳ್ಬಿಟ್ಟಿದ್ದೀವಿ ನಾವು. ಹಾಗಾಗಿ ಅವ್ರು ಹೋಗಿ ಯಾರ ಹತ್ರ ಅಲ್ಲಿ ಕೂತಿರ್ತಕ್ಕಂಥವ್ರು ಕೇಳಿ ಬರ್ಸ್ಕೊಳ್ಳೋದು ಬದಲು ಅದನ್ನು ತೆಗೆದುಕೊಂಡು ಸ್ಲಿಪ್ ಕೊಟ್ಟರು ಕೂಡ ಅವರು ಸೀಮ್ಲೆಸ್ ಆಗಿ, ಅಂದರೆ ಯಾವುದೇ ಗೊಂದಲ ಇಲ್ಲದೆ ಮತ ಹಾಕಿ ಅವ್ರು ಈಚೆ ಬರಬಹುದು. ಇದಲ್ಲದೆ ನಮ್ಮ ಸಿ.ಒ ಅವ್ರ ಕಡೆಯಿಂದ ಈಗಾಗಲೇ ತಮಗೆ ಗೊತ್ತಿದೆ, ನಾವೆಲ್ಲ ಅವೇರ್ನೆಸ್ಸನ್ನು ಬಹಳ ಜನಕ್ಕೆ ನಾವು ತಗೊಂಬಂದಿದ್ದೀವಿ. ಪ್ರತಿದಿನ ನಾವು ಹೇಳಿದ್ದೀವಿ. ಹಾಗಾಗಿ ಅತಿ ಹೆಚ್ಚು ಮತದಾನ ಆಗಬೇಕು ಅಂತೇಳಿ ನಾನು ತಮ್ಮ ಮುಖೇನ ದಕ್ಷಿಣದ ಮತದಾರರಿಗೆ ನಾವು ಕೇಳ್ಕೊಂತೀವಿ. ಕಳೆದ ಸಾರಿ 69% ಆಗಿದೆ. ಅರ್ಬನ್ ಅಪ್ಯಾತಿ ಅಂತ ಕರಿತೀವಿ, ನಗರದಲ್ಲಿ ಯಾರು ಬಂದು ವೋಟ್ಗಳೇ ಹಾಕೋದಿಲ್ಲ ಅಂತೇಳಿ. ಹಾಗಾಗಿ ಯಾರ್ಯಾರು ನೀವು ಮತದ ಪಟ್ಟಿಯಲ್ಲಿದ್ದೀರಿ, ದಯಮಾಡಿ ಬಂದು ತಮ್ಮ ಅಮೂಲ್ಯವಾದ ಮತವನ್ನು ನೀವು ಚಲಾವಣೆ ಮಾಡಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಹೌದು, 2 ಪಿಂಕ್ ಬೂತ್ಗಳನ್ನು ಮಾಡಿದ್ದೀವಿ. ಒಂದು ದಿವ್ಯಾಂಗರಿಗೋಸ್ಕರ ಒಂದು ಪೋಲಿಂಗ್ ಸ್ಟೇಷನ್ ಅನ್ನು ಮಾಡಿದ್ದೀವಿ, ಮತ್ತು ಒಂದು ಥೀಮ್ ಬೇಸ್ಡ್ ಪೋಲಿಂಗ್ ಸ್ಟೇಷನ್ ಮಾಡಿದ್ದೀವಿ. ಮತ್ತು ಯುವ ಮತದಾರರಿಗೊಂದು ಅಂದ್ರೆ ಫಸ್ಟ್ ಟೈಮ್ ಯಾರು ಮಾಡ್ತಾ ಇದಾರಲ್ಲ ಅವರಿಗೋಸ್ಕರ ಒಂದು ಮಾಡಿದ್ದೀವಿ. ಅಲ್ಲಿ ಎಲ್ಲ ಯುವ ಮತದಾರರು, ಇವನ್ ಪೋಲಿಂಗ್ ಪರ್ಸನಲ್ಸ್ ಕೂಡ ನಾವು ಸಿಬ್ಬಂದಿಯನ್ನು ಕೂಡ ಯುವ ಮತದಾರನ ಹಾಕಿದೀವಿ. ಈ ಪಿಂಕ್ ಪೋಲಿಂಗ್ ಸ್ಟೇಷನ್ ಏನಿದೆಯಲ್ಲ, ಪಿಂಕ್ ಅಂತ ಕರೆಯೋದಿಲ್ಲ, ಅದನ್ನು ನಾವು ಸಖಿ ಪೋಲಿಂಗ್ ಸ್ಟೇಷನ್ ಅಂತ ಕರಿತೀವಿ. ಅಲ್ಲಿಗೆ ಎಲ್ಲ ಮಹಿಳಾ ಸಿಬ್ಬಂದಿಯನ್ನೇ ನಾವು ನೇಮಕ ಮಾಡಿದೀವಿ. ಇದಲ್ಲದೆ ಗುರುತಿಡಿಯೋದಕ್ಕೆ ಕೆಲವರು ಪರ್ದಾ ಹಾಕೊಂಡು ಬರ್ತಾರೆ ಅಂತ ಹೇಳಿ ಹೆಣ್ಮಕ್ಳನ್ನೇ, ಅಂದ್ರೆ ಲೇಡಿ ಸ್ಟಾಫ್ ಅನ್ನೇ ಕೂಡ ನಾವು ಐಡೆಂಟಿಫಿಕೇಶನ್ಗೋಸ್ಕರ ನಾವು ಅಪಾಯಿಂಟ್ಮೆಂಟ್ ಮಾಡಿದ್ದೇವೆ. 300 ವಾಲಂಟಿಯರ್ಸ್ ಕೂಡ ಅಪಾಯಿಂಟ್ ಮಾಡಿದ್ದೇವೆ. NSS ವಾಲಂಟಿಯರ್ಸ್ ಬೇರೆ ಬೇರೆ ಕಾಲೇಜಿಂದ. ಅವರು ಏನಕ್ಕೆ ಅಂತ ಹೇಳಿದ್ರೆ, ಅವ್ರ ಮೊಬೈಲ್ ಅನ್ನ ಒಂದ್ ಕಡೆ ಡೆಪಾಸಿಟ್ ಮಾಡೋದಕ್ಕೆ. ಯಾರು ಕೂಡ ನನ್ನಾದಿಯಾಗಿ ID ಕಾರ್ಡ್ ಇಲ್ಲದೆ ಒಳಗಡೆ ಹೋಗೋದಕ್ಕೆ ನನಗೂ ಅಧಿಕಾರ ಇಲ್ಲ. ನಾನು ಕೂಡ ಫೋನ್ ಅನ್ನ ಒಳಗಡೆ ತೆಗೆದುಕೊಂಡು ಹೋಗೋದಕ್ಕೆ ಅಧಿಕಾರ ಇಲ್ಲ, ಎಕ್ಸೆಪ್ಟ್ PRO ಒಬ್ಬರಿಗೆ. PRO ಅಂದ್ರೆ ಅವರು ಮೊಬೈಲ್ ಆಪ್ ಅನ್ನ ಯೂಸ್ ಮಾಡಬೇಕಾಗ್ತದೆ. ಮೊಬೈಲ್ ಅನ್ನ ಡೆಪಾಸಿಟ್ಸ್ ಮಾಡಿಸ್ಕೊಳ್ಳೋದು ಕೂಡ ಹೊರಗಡೆ ವ್ಯವಸ್ಥೆ ಮಾಡಿದೀವಿ. ಮೊಬೈಲ್ ಕ್ಯಾಪೇ ಕಿಟ್ಟೆ ಕೊಟ್ಬಿಟ್ಟಿದ್ದೀವಿ ನಾವು. ಅಂದ್ರೆ ಮಿನಿಮಮ್ 10 ರಿಂದ 15 ಫೋನನ್ನು ಅಲ್ಲಿ ಇಡ್ಬೋದು ಅವರು. ಸೊ ಆ ರೀತಿ ನಾವು ವ್ಯವಸ್ಥೆಯನ್ನ ಈ ಸಾರಿ ನಾವು ಚುನಾವಣಾ ಆಯೋಗ ಕೊಟ್ಟಿದ್ದು ಮಾಡಿದ್ದೀವಿ. ಅತಿ ಹೆಚ್ಚಿನದಾಗಿ ಈ ಚುನಾವಣೆಯಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ನಾವು, ನಿಮ್ಗೆ ಗೊತ್ತಿದೆ, ಪ್ಲಾಸ್ಟಿಕ್ ವಿರುದ್ಧ ನಾವು ಕಡಿಮೆ ಅಭಿಯಾನ ಮಾಡಿ ಅಂತ ಮಾಡಿದ್ದೀವಲ್ಲ. ಹಾಗಾಗಿ ಎಲ್ಲೂ ಕೂಡ ನಾವು ಪ್ಲಾಸ್ಟಿಕ್ ಅನ್ನ ಕೊಟ್ಟಿಲ್ಲ. ನೀವು ತಾವು ನೋಡ್ಬೋದು, ಊಟದಿಂದ ಹಿಡಿದು ಚುನಾವಣೆ ಮೆಟೀರಿಯಲ್ ವರೆಗೂ ಕೂಡ ನಾವೆಲ್ಲ ಪ್ಲಾಸ್ಟಿಕ್ ಫ್ರೀ ಅಂತ ಮಾಡಿದ್ದೇವೆ. ಈ ಸಾರಿ ಅದಕ್ಕೆ ಎಲ್ಲ ನಾವು ವ್ಯವಸ್ಥೆಯನ್ನ ಮಾಡ್ಕೊಂಡಿದೀವಿ. ನಾನು ಅದನ್ನ ಎನ್ಕರೇಜ್ ಮಾಡಕ್ ಹೋಗಲ್ಲ, ಅದಕ್ಕೂ ನಾನು ರಿಯಾಕ್ಟ್ ಮಾಡಕ್ ಹೋಗೋದಿಲ್ಲ. ಅದು ಆಗಬಾರ್ದ್ರಿ, ಬೇಗ ಬಂದು ಮತದಾನ ಮಾಡಬೇಕು ಅಂತ ನಾನು ಈಗಾಗಲೇ ನಾನು ಕೇಳ್ಕೊಂಡಿದ್ದೀನಿ. ಯಾಕೆ 10 ಗಂಟೆವರೆಗೂ ಆಗಬೇಕು? ಬೇಗ ಬಂದು ಮತದಾನ ಮಾಡಿದ್ರೆ 6 ಗಂಟೆ ಒಳಗಡೆ ಮುಗಿಯುತ್ತೆ. ಆದಂತ ಸಮಯದಲ್ಲಿ ನೋಡೋಣಂತೆ, ಅದು ಯಾವ್ದನ್ನ ಮತಕೇಂದ್ರ ಇದ್ರೆ ನಾವು ಅದನ್ನ ನಿಯಮಾನುಸಾರ, ಚುನಾವಣಾ ಆಯೋಗದ ಏನು ನಿಯಮಾನುಸಾರ ಇದೆಯೋ ಅದನ್ನ ನಾವು ಟ್ಯಾಕಲ್ ಮಾಡ್ತೇವೆ.